ಸಹಕಾರ ಸಿಗಲಿ ಅಂತ ಆಶೆಯನ್ನು ವ್ಯಕ್ತಪಡಿಸ್ತಾ ಈ ಸಂಸತ್ನಲ್ಲಿ ಚರ್ಚೆ ಸ್ಟಾರ್ಟ್ ಆಗೋಷ್ಟೊತ್ತಿಗೆ ಸಿಗಬೇಕು. ಕೊನೆಯದಾಗಿ ಎಷ್ಟೋ ಜನ ಸಂಸತ್ ಸದಸ್ಯರು ಶಾಸಕರನ್ನ ನಾವು ನೋಡಿರ್ಬೋದು. ಸಂಸತ್ ನಡೆಯುವಾಗ ಶಾಲೆಯಲ್ಲಿ ಸೇರಿಸಿ ಒಳ್ಳೆಯ ವಿದ್ಯಾಭ್ಯಾಸ ಸಿಗುವ ತರ ನಾವೆಲ್ಲರೂ ಮಾಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ನಮ್ಮ ಕುಮಾರಣ್ಣವರು ಈ ರಾಜ್ಯದಲ್ಲಿ 2006ರಲ್ಲಿ 20 ತಿಂಗಳು ಮುಖ್ಯಮಂತ್ರಿ ಆದರು. 2018ರಲ್ಲಿ 14 ತಿಂಗಳು ಮುಖ್ಯಮಂತ್ರಿ ಆದರು. ಇವತ್ತು ನಮ್ಮ ಕುಮಾರಣ್ಣವರು ಕೊಟ್ಟಂತ ಈ ರಾಜ್ಯದ ಯೋಜನೆಗಳಿಗೆ ಅವರು ಕೊಟ್ಟಂತ ಒಂದು ಕೊಡುಗೆ ಇವತ್ತು ಸುಮಾರು 25,000 ರೈತರ ಸಾಲ, 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ರು. ಲಾಟ್ರಿ ನಿಷೇಧ ಮಾಡಿದ್ರು, ಸಾರಾಯಿ ನಿಷೇಧ ಮಾಡಿದ್ರು, ಗ್ರಾಮ ವಾಸ್ತವ್ಯ ಮಾಡಿದ್ರು. ಇವತ್ತು ಮಕ್ಕಳಿಗೆ ಇವತ್ತು ಸೈಕಲ್ ವಿತರಣೆ ಮಾಡಿದ್ರು. ಹಲವಾರು ಕಾರ್ಯಕ್ರಮಗಳು ಇವತ್ತು ನಮ್ಮ ಕುಮಾರಣ್ಣವರು ಕೊಟ್ಟಿದ್ರು. ಅದೇ ರೀತಿ ನಮ್ಮ ದೇವೇಗೌಡ ಸಾಹೇಬರು ಇವತ್ತು ನಾವು ಕ್ಲಿಪ್ಸಲ್ಲಿ ನೋಡಿದ್ವಿ ಅವ್ರು ಮಾಡಿರೋಂಥ ಸಾಧನೆಗಳು. ಇವತ್ತು ನಮ್ಮ ಬೆಂಗಳೂರು ನಗರಕ್ಕೆ 9 TMC ನೀರನ್ನು ಕೊಡಿಸಿದ್ದು ದೇವೇಗೌಡ. ಇವತ್ತು ಮಹಿಳೆಯರಿಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ 33% ರಿಸರ್ವೇಷನ್ ಕೊಟ್ಟಿದ್ದು ದೇವೇಗೌಡ. ಇವತ್ತು ಹನಿ ನೀರಾವರಿಗೆ 90% ಸಬ್ಸಿಡಿ ಕೊಟ್ಟಿದ್ದು ದೇವೇಗೌಡ. ಭದ್ರಾ ಮೇಲ್ದಂಡನೆಗೆ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸುಮಾರು 10,000 ಕೋಟಿ ಅನುದಾನವನ್ನು ಕೊಟ್ಟದ್ದು. ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ ಪಕ್ಷದ ವರಿಷ್ಠರು ದೇವೇಗೌಡ ಸಾಹೇಬರು, ನಮ್ಮ ಕುಮಾರಣ್ಣವರು ಇವತ್ತು ಈ ರಾಜ್ಯಕ್ಕೆ, ಈ ರಾಜ್ಯದಲ್ಲಿರ್ತಕ್ಕಂಥ ರೈತರನ್ನ ಗಮನದಲ್ಲಿಟ್ಕೊಂಡು, ಎಲ್ಲ ಸಮುದಾಯಗಳನ್ನ ಗಮನದಲ್ಲಿಟ್ಕೊಂಡು ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಇವತ್ತು ಅವರಿಗೆ 94 ವರ್ಷ. ಇವತ್ತು ಅವರು ಪಾರ್ಲಿಮೆಂಟಲ್ಲಿ, ಪ್ರತಿ ಪಾರ್ಲಿಮೆಂಟಲ್ಲಿ ಸದನದಲ್ಲಿ ಮಾತಾಡ್ತಾರೆ. ಅವ್ರು ಏನೇ ಮಾತಾಡಿದ್ರು ನೀರಾವರಿ ಯೋಜನೆಗಳ ಬಗ್ಗೆ, ಇವತ್ತು ರೈತರ ಸಮಸ್ಯೆ ಬಗ್ಗೆ, ಇವತ್ತು ರಾಜ್ಯಗಳಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸಗಳ ಬಗ್ಗೆ ದೇವೇಗೌಡರು ಮಾತಾಡ್ತಾರೆ. ಇವತ್ತು ನಾನು ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಒಬ್ಬ JDS ಪಕ್ಷದ ಶಾಸಕನಾಗಿ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ನಾನು ಮನವಿ ಮಾಡತಕ್ಕಂಥದ್ದು, ಏನು ನಮ್ಮ ದೇವೇಗೌಡರು ಸಾಹೇಬರದು ಮುಂದಿನ ತಿಂಗಳು ಜೂನ್ಗೆ ರಾಜ್ಯಸಭಾ ಸದಸ್ಯರ ಅವಧಿ ಮುಗಿತಾ ಇದ್ದು, ತಾವು BJP ಪಕ್ಷದ ಮುಖಂಡರು ದೊಡ್ಡ ಮನಸ್ಸು ಮಾಡಿ ಮತ್ತೆ ಅವ್ರನ್ನ ಜೂನ್ ಬರ್ತಕ್ಕಂಥ ರಾಜ್ಯಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಿಂದ ತಾವು ಆಯ್ಕೆ ಮಾಡಿ ಕಳಿಸ್ಬೇಕಂತೇಳಿ ನಾನು JDS ಪಕ್ಷದ ಎಲ್ಲರ ಪರವಾಗಿ ನಾನು ಮನವಿಯನ್ನು ಮಾಡ್ತೇನೆ. ಏನಿವತ್ತು ನಮ್ಮ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾವಾಗ ಲೋಕಸಭೆಯಲ್ಲಿ ಅವರು ಮಾತು ಕೇಳ್ತಾ ಇದೆ, ಒಂದು ಕಡೆ ದೇವೇಗೌಡರು ಸಾಹೇಬರು ಕೇಳ್ತಾ, ಏನು ಇಂತಹ ಒಂದು ಅದೃಷ್ಟ ನನಗೆ ಕೊಟ್ಟು ಈ ಭಾಗದ ಜನತೆ, ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆ, ಅವರಿಗೆ ನಿಜವಾಗ್ಲೂ ನಾನು ಚಿರುಋಣಿ ಆಗಿರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಅದ್ರ ಜೊತೆ ನಮ್ಮ ಶಿಡ್ಲಘಟ್ಟ ಶಾಸಕರ ರವಿಯಣ್ಣ ಅವರು ಇವತ್ತು ಏನೋ ಒಂದು ಕಾರ್ಯಕ್ರಮ ಮಾಡಿದಾರೋ ನಿಜವಾಗ್ಲೂ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ. ದೇವೇಗೌಡರು ಸಾಹೇಬರಿಗೆ ಏನೋ ಒಂದು ಗೌರವ ಕೊಡಬೇಕು, ಅದು ರೈತರಿಗಾದರೂ ಆಗಲಿ, ಮಕ್ಕಳಿಗಾದರೂ ಆಗಲಿ, ಶಿಕ್ಷಕರಾದರೂ ಆಗಲಿ ಏನೋ ಒಂದು ಅರ್ಥಪೂರ್ಣವಾಗಿ ಈ ಕೆಲಸ ಮಾಡಿದಾರೋ ಇವತ್ತು ಅವರ ಟ್ರಸ್ಟ್ ಕಡೆಯಿಂದ ಮತ್ತೆ ಅವರು ಸ್ಯಾಲರಿ ಕಡೆಯಿಂದ ಏನೋ ಒಂದು ಸಹಾಯಧನ ಮಾಡಿಕೊಟ್ರು, ಒಂದು ಕಡೆ ಹುಡುಗರಿಗೆ ಪ್ರೋತ್ಸಾಹ ಮಾಡಿದ್ರು, ಒಂದು ಕಡೆ ಶಿಕ್ಷಕರಿಗೆ ಇನ್ನ ಮುಂದೆ ಇಂತಹ ಕೆಲಸ ಮಾಡಿ ಅಂತ ಏನು ಹೇಳಿದ್ರು, ಇದರಲ್ಲಿ ನಿಮಗೂ ಅರ್ಥ ಆಗುತ್ತೆ. ಶಿಡ್ಲಘಟ್ಟ ಕ್ಷೇತ್ರ, ಶಿಡ್ಲಘಟ್ಟ ತಾಲೂಕು ಜನತೆಗೆ ಅವರ ಮೇಲೆ ಎಷ್ಟು ನಂಬಿಕೆ ಇಟ್ಟುಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಅವರು ಆ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಅದೇ ನಿಟ್ಟಿನಲ್ಲಿ ರೈತರು, ಹೆಣ್ಣು ಮಕ್ಕಳು ಅವರಿಗೆ ಏನೋ ಒಂದು ಮಾಡಿದ್ರು, ಒಂದು ಕಡೆ ಅವ್ರಿಗೂ ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ ಅಂತ ಹೇಳ್ತಾ ಏನೋ ಒಂದು ಸೂಚನೆ ಕೊಟ್ಟಿದ್ರು. ನಿಜವಾಗ್ಲೂ ನಿಮಗೆ ಶಿಡ್ಲಘಟ್ಟ ಜನತೆ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ನಿಮಗೆ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೇನೆ.